ನಿಂತಿದ್ದಾರೆ ಅವರು. ನೋಡಕ್ ಭಯ ಆಗ್ತಿದೆ ನನಗೆ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸರ್ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ ನಾನು ಎಲ್ಲಿ ಹೋಗ್ತಿದೀನಿ ಅಂತ ಅಂದ್ರೆ ಬನ್ನಿ ತೋರಿಸ್ತೀನಿ. ಇದು ಕೆರೆ ನೋಡ್ಬೋದು. ಈ ಕೆರೆ ಹೆಸರು ದೇವ್ರ ಬೆಳಗೆರೆ ಅಂತ ಅಂದು. ನೋಡಿ, ಈ ಪ್ಲೇಸಸ್ ನೋಡಕ್ಕಂತಾನೆ ತುಂಬಾ ಜನ ಬರ್ತಿರ್ತಾರೆ. ಯಾಕಂದ್ರೆ ಇದು ಮಳೆ ಬಂದಾಗ ತುಂಬಾ ಉಕ್ಕಿ ಹರಿಯೋದ್ರಿಂದ. ನಾನ್ ಇನ್ನೊಂದ್ ನಿಮಗೆ ತೋರಿಸ್ಬೇಕಂದ್ರೆ ತುಂಬಾ ಸ್ಪೆಷಲ್ ಆಗಿರೋದಂದ್ರೆ ಇವು ಇಲ್ಲಿ ನೀರಿಂದು ಸೌಂಡ್ ಹೇಗ್ ಬರ್ತಿದೆ ಅಂತ ನೋಡ್ಬೋದು. ಓಫೋ ನೋಡಕ್ಕೆ ಭಯ ಆಗ್ತದೆ ನನ್ಗಿಂದ. ನೋಡಿ ಏನ್ ಚೆನ್ನಾಗ್ ಬರ್ತಿದೆ. ಫಿಶ್ ಹಿಡಿತಿದ್ದಾರೆ ಅಲ್ಲಿ. ಝೂಮ್ ಮಾಡ್ತೀನಿ ನೋಡಿ. ಈ ಫಿಶ್ ಹಿಡಿಯಕಂತ ನಿಂತಿದ್ದಾರೆ ಅಲ್ಲಿ. ಫಿಶ್ ಹಿಡಿತಾರೆ. ಕೆರೆ ಕುಪ್ಪಿ ಹರಿತಿರೋದ್ರಿಂದ ಇಲ್ಲಿ ಅದು ಬ್ರಿಡ್ಜ್ ಅನ್ಸುತ್ತೆ. ಅಲ್ಲಿ ಕಾಣಿಸ್ತಿದೆ ನೋಡಿ ಬ್ರಿಡ್ಜ್. ಅದು ಅಲ್ಲೂ ಹೋಗಿ ನೋಡ್ಬೋದು ನಾವು. ಇಲ್ಲಿ ನೋಡಿ ನೋಡಿಸ್ತೀನಿ. ನೋಡಿ ಆ ತರ ವಾಟರ್ ತುಂಬಾ ಜನ ಬರ್ತಾರೆ ಇಲ್ಲಿ ನೋಡಕ್. ಈ ಪ್ಲೇಸ್ ನೋಡಕ್ಕೆ ತುಂಬಾ ಜನ ಬರ್ತಾರೆ. ನೋಡಿ ಕೆರೆ ಇಲ್ಲಿದೆ. ಈ ತುಂಬಾ ಜನ ಬರ್ತಾರೆ. ಇದು ಪ್ಲೇಸ್ ನೋಡಕಂತಾನೆ ಬರ್ತಾರೆ. ಇದು ವಾಟರ್ ಯಾವ ತರ ಇದೆ ಅಂತ ಅಂದು ಇಲ್ಲಿ. ಹಾಗಾಗಿ ನೋಡ್ಬೋದು. ತೋರಿಸ್ತಾ ಹೋಗ್ತೀನಿ ನೋಡಿ. ಹಾಗೆ ಎಷ್ಟು ದೊಡ್ಡ ಕೆರೆ ಇದೆ ನೋಡ್ಬೋದು ನೀವು. ತುಂಬಾ ಚೆನ್ನಾಗಿದೆ. ನೋಡೋಣ ಬನ್ನಿ. ಮಳೆಗಾಲದಲ್ಲಿ ಫೋಟೋ ಶೂಟ್ ಮಾಡಕ್ ಬರೋರು, ವಿಡಿಯೋಸ್ ಮಾಡೋರು ನೋಡ್ಬೋದು. ಎಲ್ಲ ಫೋಟೋ ತೆಗಿಯಕ್ಕೆಲ್ಲ ಯಾವ ತರ ನಿಂತಿದ್ದಾರೆ ಅಂತ ಅಂದು. ಕೆರೆ ನೋಡಕ್ಕಂತಾನೆ ಬಂದಿರ್ತಾರೆ. ನೋಡೋಣ. ಕೆಳಗಡೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಎಷ್ಟು ದೊಡ್ಡ ಫಿಶ್ ನೋಡ್ಬೋದು. ಇದು ನೋಡೋಕೋಸ್ಕರ ನನಗೆ ತುಂಬಾ ತಲೆ ತಿರ್ಗಂಗ್ ಆಗ್ತಾ ಇದೆ. ಯಾವ ಫೋರ್ಸಲ್ಲಿ ವಾಟರ್ ಇದೆ ಅಂತ ನೋಡ್ಬೋದು ನೀವು. ಹಾಗಾಗಿ ನೋಡ್ಬೋದು ಹೇಗ್ ನಿಂತಿದ್ದಾರೆ ಅಂತ ಅಂದು. ಫಿಶ್ ಹಿಡಿಯಕಂತಾನೆ ನಿಂತಿದ್ದಾರೆ ಅವರು. ನೋಡಕ್ ಭಯ ಆಗ್ತಿದೆ ನನಗೆ. ಇಲ್ಲಿ ಏನಂದ್ರೆ ಹೇಗಿದೆ ನೋಡಿ. ಶೂಟ್ ಎಲ್ಲ ನಡೀತಿರುತ್ತೆ ಇಲ್ಲಿ. ಶೂಟ್ ಎಲ್ಲ ಮಾಡಕ್ ಬಂದಿದ್ದಾರೆ. ಏನಂತ ಅಂದ್ರೆ ನೀವು ಬರೋದಿದ್ರೆ, ಪ್ಲೇಸಸ್ ನೋಡೋದಿದ್ರೆ, ನೀವು ನೋಡ್ಲೇಬೇಕು ಅಂತ ಇದ್ರೆ ಈ ಕೆರೆನ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ನೀವು ಬೆಳಗ್ಗೆನೆ ಬಂದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಯಾಕಂದ್ರೆ ನೀರ್ ಹರಿತಿರೋದನ್ನ ನೋಡ್ಬೋದು. ಆ ಕಡೆ ಸೈಡ್ ನೀರ್ ಹರಿತಿ, ಈ ಕಡೆ ಹಾಗೆ ನಿಂತಿರೋದು. ಇದು ಫೇಮಸ್ ಅಂದ್ರೆ ಮಳೆ ಸ್ಟೆಪ್ ಎಲ್ಲ ಇದಾವೆ. ಹಾಗಾಗಿ ನೀವು ಇಳಿಯಕ್ ಹೋಗ್ಬೇಡಿ. ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಇಲ್ಲಿ ತುಂಬಾ ನೀರ್ ಹರಿತಿರೋದ್ರಿಂದ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಇನ್ಸಿಡೆಂಟ್ ಆಗ್ಬೇಕು ಅಂತ ಅಂದ್ರೆ ಹಿಂಗೆ ಆಗ್ಬೇಕು, ಹಂಗೆ ಆಗ್ಬೇಕು ಅಂತ ಏನಿಲ್ಲ. ಯಾವ ಟೈಮಲ್ಲಿ ಆದ್ರೂ ಆಗ್ಬೋದು. ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ಮಳೆ ಬಂದಾಗ ನೀರ್ ತುಂಬಿ ಬೀಳೋರ್ ವಿಡಿಯೋ ಮಾಡಕ್ ಹೋಗಿ ಆಗೆಲ್ಲ ಬೀಳೋರ್ ಜಾಸ್ತಿ. ಹಾಗಾಗಿ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಈಗ ಬಂದಾಗ ಒಂದ್ ಸ್ವಲ್ಪ ನೋಡಿ. ತುಂಬಾ ಚೆನ್ನಾಗಿದೆ ಇದೆಲ್ಲ ಪ್ಲೇಸಸ್ ನೋಡಕ್ಕೆ. ನೀವು ದೋಣಿ ಎಲ್ಲ ಕಾಣಿಸ್ತಾ ಇದೆ. ಹಾಗಾಗಿ ಮೈಸೂರು ಬಂದಿದ್ ಪ್ಲೇಸಸ್ ಹಳ್ಳಿ.
ನನಗೆ ಆಗಲ್ಲ. ಮನೆಗೆ ಹೋಗಿ ಮತ್ತೆ ಎಡಿಟಿಂಗ್ ಮಾಡಿ ಅದನ್ನ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ರಾತ್ರಿ 12 ಗಂಟೆ ಬೇಕು ನಮಗೆ. ಸೆಟ್ ಮಾಡಿ ಹಾಗಾದ್ರಾಗೆ 12 ಗಂಟೆ ಬೇಕು. ನಾವ್ ಈ ಕರೆ ಎಲ್ಲ ಹಾಗಾಗಿ ನಮಗೆ 12 ಗಂಟೆ ಆಗುತ್ತೆ. ಯಾರಿಗೆ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ನಮಗೆ ನಾವು ಮಲ್ಕೊಳ್ಳೋದು ರಾತ್ರಿ 12 ಗಂಟೆ ಆಗುತ್ತೆ ದಿನ. ನೋಡಿ ಹೇಗಿದೆ ರೋಡೇ ಸರಿ ಇಲ್ಲ ಇಲ್ಲಿ ಹೋಗೋ ರೋಡ್. ನಾವು ಬರೋದ್ ಲೇಟ್ ಆಯ್ತು, ಹಾಗಾಗಿ ಕ್ಲೋಸ್ ಆಗ್ಬಿಟ್ಟಿದೆ. ದೇವಸ್ಥಾನ ಸಾಯಿಬಾಬನ್ ದೇವಸ್ಥಾನ ಇದು. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ, ನೋಡ್ಬೋದು. ಕ್ಲೋಸ್ ಆಗ್ಬಿಟ್ಟಿದೆ ನಾವು ಬರೋ ಅಷ್ಟೊತ್ತಿಗೆ. ಲೇಟ್ ಆಯ್ತು, ನಾವು ವಿಡಿಯೋಸ್ ಎಲ್ಲ ಮಾಡೋ ಅಷ್ಟೊತ್ತಿಗೆ. ವಿಡಿಯೋ ಮಾಡಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ, ನೋಡ್ಬೋದು. ಕ್ಲೋಸ್ ಆಗ್ಬಿಟ್ಟಿದೆ ನಾವು ಬರೋ ಅಷ್ಟೊತ್ತಿಗೆ. ಲೇಟ್ ಆಯ್ತು, ನಾವು ವಿಡಿಯೋಸ್ ಎಲ್ಲ ಮಾಡೋ ಅಷ್ಟೊತ್ತಿಗೆ. ವಿಡಿಯೋ ಮಾಡಿ ಏನಂದ್ರೆ ಪ್ರಸಾದ ಕೂಡ ಇರುತ್ತೆ, ನೀವು ಬರ್ಬೋದು ನೋಡಿ. ಇದೇನ್ ಚೆನ್ನಾಗಿ ಮಾಡಿದ್ವಿ. ಪ್ರಸಾದ ಇದೆ, ಪ್ರಸಾದ ನೋಡಕ್ ಏನಿದೆ ಅಂತ ಅಂದು ಸಾಯಿಬಾಬನ್ ದೇವಸ್ಥಾನಕ್ಕೆ ಬಂದಿದ್ವಿ. ಟೈಮ್ ಆಯ್ತಲ್ಲ, 4 ಗಂಟೆ ಆಯ್ತು, ಹಾಗಾಗಿ ಕ್ಲೋಸ್ ಆಗಿದೆ. ತುಂಬಾ ಚೆನ್ನಾಗಿದೆ ಸಾಯಿಬಾಬನ್ ದೇವಸ್ಥಾನ. ತೋರ್ಸೋಣ ಅಂತಾನೆ ಬಂದ್ವಿ, ಬೇಗ ಕ್ಲೋಸ್. ಬೇಗ ಏನಿಲ್ಲ, ನಾವು ಬಂದಿದ್ವಿ ಲೇಟ್ ಆಯ್ತು ಅಷ್ಟೇ. ಹಾಗಾಗಿ ಪ್ರಸಾದ ಇತ್ತು, ಹಾಗಾಗಿ ಪ್ರಸಾದ ಇದೆ ಹೋಗಿ ಅಂತ ಅಂದ್ರು. ಯಾವಾಗಿಂದ ಸ್ಟಾರ್ಟ್ ಮಾಡಿದಾರೆ ಅಂತ ನಮಗೂ ಗೊತ್ತಿಲ್ಲ. ನಾವು ಓಪನಿಂಗ್ ನಿಂತಿದ್ವಿ, ನೋಡ್ಬೋದು. ರೊಟ್ಟಿ ಸಾಂಬಾರ್ ತಿಂತಾ ಇದೀವಿ ಈಗ. ರೈಸ್ ಇದೆ, ನೆಕ್ಸ್ಟ್ ರೈಸ್ ತಿನ್ನೋಣ ಅಂತ. ತುಂಬಾ ಚೆನ್ನಾಗಿದೆ ಸಾಂಬಾರು. ಪಲ್ಯ ಏನಿಲ್ಲ, ಇದಕ್ಕೆ ಸಾಂಬಾರಿಗೆ ತುಂಬಾ ಚೆನ್ನಾಗಿದೆ. ಈಗ ನಾವು ರೈಸ್ ಊಟ ಮಾಡೋಣ ಅಂತ ರೈಸ್ ತಗೊಂಡ್ಬಂದ್ವಿ. ನೋಡ್ಬೋದು ನನ್ನ ಬಾರಮ್ಮ, ನನ್ನ
ನೀನೆಂದಂಗೆ ಕಣಮ್ಮ ಅಲ್ಲ ಚಿಚಿ ಹೇ ಯಾರು ನೀನು ಯಾರು ನೀನು ಹೀಗೆ ನಾನು ಪಾಪು ಕಡ್ಲೆ ಕಾಳು ತಿಂತಿದೀವಿ ನೋಡಿ. ಕಡ್ಲೆಕಾಳು ತಿಂತಿದೀವಿ ನಾನು ಪಾಪು. ಪಾಪು ಚೆನ್ನಾಗಿತ್ತಾ? ಹೇಳು ಚೆನ್ನಾಗಿತ್ತಾ? ತುಂಬಾ ಕೋಲ್ಡ್ ಆಗಿದೆ, ಹಾಗಾಗಿ ಕಡ್ಲೆಕಾಳು ತಿನ್ನೋಣ ಅಂತ. ತಿನ್ನು ಅಂತಾನೆ. ಅವನು ತಿನ್ನೋದ್ರೆ ನನಗೂ ತಿನ್ನು ಅಂತಾನೆ, ಅದಕ್ಕೆ. ಹಾಯ್ ಹೇಳು ಎಲ್ರು. ಹಾಯ್ ಹಾಯ್ ಹೇಳಿ, ಹಿಂಗ ಹಾಯ್ ಮಾಡು ಬೇಗ. ಹಾಯ್ ಹೇ ಯಾರು ನೀನು ಯಾರು ನೀನು? ಸಾಯಿಬಾಬನ್ ದೇವಸ್ಥಾನಕ್ ಬಂದಿದ್ವಿ. ಕ್ಲೋಸ್ ಆಗ್ಬಿಟ್ಟಿದೆ ನಾವು ಬರೋ ಅಷ್ಟೊತ್ತಿಗೆ. ಹಾಗಾಗಿ ನಾವು ಹೊರಗಡೆ ಅಷ್ಟೇ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೊಂದ್ ದಿನ ಯಾವಾಗಾದ್ರೂ ಟೈಮ್ ಸಿಕ್ಕರೆ ನಾನು ನಿಮಗೆ ದೇವಸ್ಥಾನಕ್ ಬಂದು ಇದ್ರೊಳಗಡೆ ಯಾವ ತರ ಇದೆ ಅಂತ ಅದನ್ನ ತೋರಿಸ್ತೀನಿ ನಾನು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.